ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಸಡನ್ನಾಗಿ ತೆಂಗಿನ ಮರ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ? ಏನಿಲ್ಲ, ಎಲ್ಲರೂ ಹೋಮ್ ಟೂರ್ ಮಾಡ್ತಾರೆ, ಬಟ್ ಇವತ್ತು ನಾನು ನಮ್ಮ ತೋಟದ ಟೂರ್ ಮಾಡ್ತಾ ಇದ್ದೀನಿ. ನಮ್ಮ ತೋಟ ಹೇಗಿದೆ ಮತ್ತು ಅಡಿಕೆಗಳು ಹೇಗೆ ಬರುತ್ತೆ, ಏನು ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಮತ್ತು ಎಲೆಗಳು ಮುದುರದೆ ಇರೋ ಥರ ಏನು ಹಾಕ್ತಾರೆ ಹೊಲಕ್ಕೆ ಅಂತಂದೇಳಿ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಈ ವರ್ಷ ನಮ್ಮ ಹೊಲಕ್ಕೆ ಗೊಬ್ಬರ ಎಲ್ಲ ಹಾಕ್ಸಿ ಮತ್ತು ಮಣ್ಣೆಲ್ಲ ಒಡಿಸಿದ್ರು. ಸೊ ಅದನ್ನೆಲ್ಲ ನಿಮಗೆ ಎಷ್ಟು ಒಡಿಸಿದ್ರು, ಏನಾಯಿತು ಏನಿಲ್ಲ, ಸೊ ಏನು ಮಾಡಿದ್ರೆ ಎಲೆ ತೋಟ ತುಂಬ ಚೆನ್ನಾಗಿರುತ್ತೆ ಅಂತಂದೇಳಿ ಕೆಲವೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ಹಾಗೆಯೇ ನನ್ನ ವಿಡಿಯೋ ನೋಡಿದವರು ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ, ಕೊಡ್ದೇ ಮರಿಬೇಡಿ, ಓಕೆನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಮೊನ್ನೆ ಒಂದು 400,000 ಲೋಡ್ ಓಡಿಸಿದ್ದಾರೆ ಅಂತ ಹೇಳಿದರು. ಪರ್ಟಿಕ್ಯುಲರಾಗಿ ಎಷ್ಟು ಅಂತ ನನಗೂ ಗೊತ್ತಿಲ್ಲ. ಅಂದರೆ ಹೊಲ ಪೂರ್ತಿ ಅಲ್ಲಿ ಸ್ಟಾರ್ಟಿಂಗಿಂದ ಹಿಡಿದು ಸೊ ಎಂಡ್ವರೆಗೂ ಆಗಬೇಕಲ್ಲ, ಅಂದರೆ 5 ಎಕರೆ ಇದೆ ಹೊಲ ಟೋಟಲಾಗಿ. ಸೊ ಹಾಗಾಗಿ 400-500 ಲೋಡ್ ಓಡಿಸಿದ್ರು. ಲಾಸ್ಟ್ ಟೈಮ್ 1000 ಲೋಡ್ ಓಡಿಸಿದ್ರು ಅಂತ ಹೇಳಿದರು. ಇದೇ ಥರ 2 ವರ್ಷಕ್ಕೊಂದ್ಸರಿ 1 ವರ್ಷಕ್ಕೊಂದ್ಸರಿ ಮಣ್ಣು ಓಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಭೂಮಿ ಫಲವತ್ತತೆ ಕಳ್ಕೊಂಡ್ಬಿಡುತ್ತೆ ಅಂತಂದೇಳಿ ನಾವು ಇದೇ ಥರ ಮಾಡೋದು. ಆಮೇಲೆ ಗೋಗಂಜಿಂದ ಈ ಥರ ಎಲೆಗಳಿಗೆ ಔಷಧಿ ಮಾಡಿ ಬಿಡ್ತಾ ಇರ್ತೀವಿ. ಸೊ ಹಾಗಾಗಿ ಎಲೆಗಳು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಅಡಿಕೆಗಳು ಸಹ ಚೆನ್ನಾಗಿ ಫಲ ಬಿಡುತ್ತೆ ಅಂತಂದೇಳಿ ಈ ಗೋಗಂಜಿ ಎಲ್ಲ ಸ್ಟೋರ್ ಮಾಡಿಬಿಟ್ಟು ಅದಕ್ಕೆ ಬೆಲ್ಲ ಹಾಕಿಬಿಟ್ಟು ರೆಡಿ ಮಾಡ್ತಾರೆ. ಅದಕ್ಕೆ ಜೀವಾಮೃತ ಅಂತ ಹೇಳಿ ಕರೀತಾರೆ. ಬಟ್ ನಾನು ನೋಡಿಲ್ಲ ಕರೆಕ್ಟಾಗಿ ಹೇಗೆ ಮಾಡ್ತಾರೆ ಏನಿಲ್ಲ ಅಂತ. ಒನ್ ಟೈಮು ಮಾಡಬೇಕಾದ್ರೆ ಒಂದು ವಿಡಿಯೋ ಮಾಡಿಕೊಂಡು ನಿಮಗೆ ಹಾಕ್ತೀನಿ, ಓಕೆನಾ? ಎಲೆ ಕೊಯ್ಯೋದು ಇದು ಇಲ್ಲಿ ಇದ್ರ ಮೇಲಿದ್ದು ಹತ್ಕೊಂಡ್ಬಿಟ್ಟು ಎಲೆ ಕಟ್ ಮಾಡ್ತಾ ಇರ್ತಾರೆ. ಈ ಸರಿ ಅಂದರೂ ತುಂಬಾ ಚೆನ್ನಾಗಿ ಬಿಟ್ಟಿದೆ ಫ್ರೆಂಡ್ಸ್. ಎಲೆಗಳೆಲ್ಲ ನೋಡಿ ಹೇಗಿದೆ ಅಂತಂದರೆ ಎಷ್ಟು ಫುಲ್ ಹಸಿರಾಗಿದೆ, ನೋಡೋಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಇದನ್ನ ಅಷ್ಟು ಹಸಿರಾಗಿರೋದು ನೋಡಿಬಿಟ್ಟು. ಬಟ್ ರೇಟ್ ಕೂಡ ಸಿಕ್ಕರೆ ತುಂಬಾ ಚೆನ್ನಾಗುತ್ತೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತೇಳಿ. ಬೇಸಿಗೆ ಟೈಮಲ್ಲಿ ಎಲೆಲ್ಲ ಮುದ್ರೋಗಿ ಲಾಸ್ಟ್ ಟೈಮ್ ನೋಡಿದಾಗ ನನಗೂ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಬಟ್ ಈ ಸರಿ ಎಲೆಗಳು ನೋಡಿದಾಗ ತುಂಬಾ ಖುಷಿ ಆಗ್ತಾಯಿದೆ. ಬಟ್ ಅದ್ರ ತಕ್ಕಂಗೆ ರೇಟ್ ಸಿಕ್ಬಿಟ್ರೆ ಇನ್ನೂ ಖುಷಿ ಆಗುತ್ತೆ. ಆಲ್ರೆಡಿ ಲಾಸ್ಟ್ ಟೈಮ್ ಎಲ್ಲ ಅಡಿಕೆನೆಲ್ಲ ಕೊಯ್ಕೊಂಡು ಹೋಗಿದ್ರು. ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಏನಿದ್ರು ಹೊಂಬಾಳೆ ಬಿಟ್ಟು ಸ್ಟಾರ್ಟ್ ಆಗಬೇಕು ಅಷ್ಟೇ. ಅಡಿಕೆನೂ ಅಷ್ಟೇ 4ರಿಂದ 3 ಕೊಯ್ಲಿ ಬರುತ್ತೆ ಅನಿಸುತ್ತೆ ಅಡಿಕೆನೂ. ನೋಡಿ ಫ್ರೆಂಡ್ಸ್ ಹೇಗಿದೆ ನಮ್ಮ ತೋಟ ಅಂತಂದೇಳಿ. ಇದೇ ತೋಟದಲ್ಲಿ ನಾವು ಅಡಿಕೆ ಎಲೆ ಸ್ವಲ್ಪ ನಮ್ಮ ಮನೆಗೋಸ್ಕರ ಬಾಳೆ ಹಾಕ್ಕೊಂಡಿದ್ದೀವಿ. ಮತ್ತು ಸ್ವಲ್ಪ ಹಲಸು ಮತ್ತು ಪಪ್ಪಾಯಿ ಮತ್ತು ತರಕಾರಿ ಅಂತ ಏನೂ ಹಾಕಿಲ್ಲ ಫ್ರೆಂಡ್ಸ್. ಮಧ್ಯದಲ್ಲಿ ಸುಮ್ಮನೆ ತುಳಿದಾಡದೆ ಇದಾಗ್ಬಿಡುತ್ತೆ ಅಂತಂದರೆ ಸೊ ಮಧ್ಯದಲ್ಲಿ ಏನು ತರಕಾರಿ ಹಾಕಿಲ್ಲ, ಜಸ್ಟ್ ಇಷ್ಟೇ ಮಾತ್ರ. ನೋಡಿ ಫ್ರೆಂಡ್ಸ್, ಗೊಬ್ಬರ ಹಾಕಿರೋದು ಟೋಟಲಾಗೆಲ್ಲ ನೋಡೋಕ್ಕೆ ಒಂಥರ ಚೆಂದ ಅಲ್ವಾ ಫ್ರೆಂಡ್ಸ್, ಗ್ರೀನರಿಂದ. ಈ ಥರ ಎಲ್ಲ ಸಾಟ್ ಕಟ್ತೀವಿ ಫ್ರೆಂಡ್ಸ್, ಯಾಕಂದರೆ ಎಲೆಗಳಿಗೆ ಜಾಸ್ತಿ ಬಿಸಿಲು ಆಗಬಾರ್ದು, ಅಂದರೆ ಜಾಸ್ತಿ ಗಾಳಿನೂ ಬರಬಾರ್ದು ಅಂತಂದೇಳಿ. ಜಾಸ್ತಿ ಗಾಳಿ ಬಂದರೆ ಏನಾಗುತ್ತೆ ಮತ್ತು ಎಲೆಗಳೆಲ್ಲ ಗಾಳಿಗೆ ಮುದ್ರದಂಗೆ ಆಗುತ್ತೆ. ಸೊ ಹಾಗಾಗಿ ಈ ಥರ ಎಲ್ಲ ಸಾಟ್ ಕಟ್ಬಿಡ್ತೀವಿ, ಗಾಳಿ ಬರಬಾರ್ದು ಎಕ್ಸ್ಟ್ರಾ ಅಂತಂದೇಳಿ. ಆ ಕಾರಣಕ್ಕೆ ಇದು ಕಟ್ಟೋದು ಇದನ್ನೆಲ್ಲ. ಇನ್ನು ಬಾಳೆನೂ ಅಷ್ಟೇ ಜಾಸ್ತಿ ಏನು ಹಾಕಿಲ್ಲ, ಜಸ್ಟ್ ನಮ್ಮ ಮನೆ ಪೂರ್ತಿಗೆ ನಮ್ಮ ಮನೆಯವ್ರಿಗೂ ಊಟ ಮಾಡೋಷ್ಟು ತಿನ್ನೋಷ್ಟು ಹಾಕಿದ್ದೀವಿ ಅಷ್ಟೇ. ಜಾಸ್ತಿ ಎಕ್ಸ್ಟ್ರಾ ಏನೂ ಮಾಡ್ಕೊಂಡಿಲ್ಲ, ಯಾಕಂದರೆ ಇದೇ ಕೆಲಸನೇ ಜಾಸ್ತಿ ಆಗೋಗ್ಬಿಡುತ್ತೆ. ಇನ್ನು ಅದನ್ನ ಸೇಲ್ ಮಾಡೋಷ್ಟು ಟೈಮೂ ಇಲ್ಲ, ಅವರಿಗೆ ಆಗೋದು ಇಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ನಮ್ಮ ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀವಿ. ನಮ್ಮ ತೋಟದಲ್ಲಿ ಮತ್ತು ಅರಿಶಿನ ಬೆಳಿತೀವಿ ಫ್ರೆಂಡ್ಸ್. ಈ ವರ್ಷ ಹಾಕಿಲ್ಲ ಅಷ್ಟೇ, ಅರಿಶಿನ ನಾವೇ ಮನೆಯಲ್ಲೇ ಮಾಡ್ಕೊಳ್ಳೋದು. ಮುಂದೆ ಎಲ್ಲರೂ ಹಾಕಿದಾರೆ ನೋಡೋಣ ಬನ್ನಿ ಫ್ರೆಂಡ್ಸ್. ಐ ಥಿಂಕ್ ಹಾಕಿಲ್ಲ, ಲಾಸ್ಟ್ ಟೈಮ್ ಹಾಕಿದ್ರು, ಬಟ್ ಈ ವರ್ಷ ಹಾಕಿಲ್ಲ ಅಂದ್ಕೊಳ್ತೀನಿ. ಫ್ರೆಂಡ್ಸ್ ಅಲ್ಲಿದೆಲ್ಲ ಡೆಡ್ ಎಂಡ್ವರೆಗೂ ಹಾಕಿದ್ದೀವಿ ಅಡಿಕೆನ. ಅಲ್ಲಿ ಫುಲ್ ತೋರಿಸ್ತೀನಿ, ಕೆಳಗಡೆ ಹೋಗ್ತೀನಿ. ಈ ರೀತಿ ಇದೇನು ವರ್ಷ ಈ ಥರ ಕಟ್ಟಲೇಬೇಕು. ಇದು ಯಾವಾಗ ಬಿದ್ದೋಗುತ್ತೋ ಮತ್ತೆ ಕಟ್ಟಲೇಬೇಕು ಫ್ರೆಂಡ್ಸ್. ಎಷ್ಟು ಕೆಲಸ ಮಾಡ್ತಾಯಿದ್ರು ತೋಟದಲ್ಲಿ ಮುಗಿಯೋದೇ ಇಲ್ಲ.
ಅಷ್ಟು ಕೆಲಸ ಇದ್ದೇ ಇರುತ್ತೆ. ನೀರಾವರಿ ಅಂತ ಆದಮೇಲೆ ಹಂಗೆ ಆಗೋದಲ್ಲ, ರೈತರ ಕೆಲಸನೇ ಅದು. ಎನಿ ಟೈಮ್ ಕೆಲಸ ಮಾಡ್ತಾನೇ ಇರಬೇಕು, ಹಾಗಿದ್ರೇ ಪ್ರತಿಫಲವಾಗಿ ಏನಾದರೂ ಒಂದು ಸಿಗೋದಲ್ವಾ. ಈ ಒಂಬಾಳೆಲ್ಲ ಬಿಟ್ಟಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ಅಡಿಕೆ ಎಲ್ಲ ಸಖತ್ತಾಗಿರುತ್ತೆ. ಆಲ್ರೆಡಿ ಇಲ್ಲೆಲ್ಲ ಮಣ್ಣು ಹೊಡ್ಸಿದ್ದೀವಿ, ಹೊಲಕ್ಕೆಲ್ಲ ಪೂರ್ತಿ ಈ ರೀತಿ ಆಗಿದೆ ನೋಡಿ. ನೋಡಿರಲ್ಲ, ಫುಲ್ ಇಷ್ಟ ಆಗಿದೆ. ಇನ್ನು ಮುಂದೆಲ್ಲ ಹಾಕಬೇಕು ಆ ಕಡೆ ಎಲ್ಲ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಎಷ್ಟು ಆದಾಯ ಬರುತ್ತೋ ಅದ್ರ 3% ಮತ್ತೆ ಹೊಲಕ್ಕೆ ಹಾಕಲೇಬೇಕು. ಇಲ್ಲ ಅಂದರೆ ಮತ್ತೆ ಅದು ನಮಗೆ ಪ್ರತಿಫಲವಾಗಿ ಏನಾದರೂ ಸಿಗಬೇಕಲ್ವ, ಇಲ್ಲಾಂದರೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ನಾವು ಹೆಂಗೆ ಇದನ್ನು ನೋಡ್ಕೊಳ್ತೀವೋ ಅದು ಕೂಡ ನಮ್ಮನ್ನ ಹಾಗೆ ನೋಡ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ರೀತಿ ಮಣ್ಣು ಟೈಮಿಗೆ ಗೊಬ್ಬರ ಹಾಕೋದ್ರಿಂದ ಗಿಡಗಳು ಅಷ್ಟು ಚೆನ್ನಾಗಿ ಬರ್ತವೆ. ಟೋಟಲಾಗಿ ಅಂಕರ್ ಏನಂದ್ರೆ ಒಂದು 600-700 ವರ್ಷಕ್ಕೆ ಅನ್ಸುತ್ತೆ ಮಣ್ಣು ಅಲ್ವಾ. ಅಂದರೆ ಬೇಸಿಗೆಗೆ ಹಾಕ್ಬಿಟ್ರೆ ಚೆನ್ನಾಗಿರೋದು ಅನ್ಸುತ್ತಲ್ಲ ಅಲ್ಲೆಲ್ಲ ಮೇಲೆ. ಹಾಂ, ಈ ಮಳೆಗಾಲದಾಗ ಹಾಕ್ಬೇಕಾ? ಯಾವಾಗ ಬೇಸಿಗೆಗೆ ಆಲ್ರೆಡಿ ಗೊಬ್ಬರ ಹಾಕೈತಲ್ಲ. ಅದು ಇದಕ್ಕೆಲ್ಲ ಹಾಕೈತಲ್ವಾ. ಇದು ಎಷ್ಟು ತೆಗ್ಗಿತ್ತು ನೋಡು, ಹೌದು. ಸಕ್ಕದ ಓಡಿಸಿದ್ ಬಿಡು. ಇನ್ನು ಗಿಡ ಚೆನ್ನಾಗಿ ಬರ್ತಾವೆ ಹೇಳ್ಬಿಟ್ಟು. ಇಲ್ಲಿ ಫ್ರೀ ಐತಲ್ಲ, ಆರಾಮ್ ಟ್ಯಾಕ್ಟ್ರಲ್ಲೇ ಓಡಿಸ್ಬೋದು. ಅದೇ ಮತ್ತೆ ಅಲ್ಲಿ ಒಳಗಡೆ ಆಗೋದಿಲ್ಲ. ಚಿಕ್ಕ ಟ್ಯಾಕ್ಟ್ರಿ ಬರ್ತಾವೆ ಗೊತ್ತೇ, ನೋಡಿದ್ಯಾ? ಹೌದಾ? ಸೊ ನಿಮ್ಮದೂ ಅಡಿಕೆ ತೋಟ ಇದ್ದರೆ ನೀವು ಯಾವ ರೀತಿ ಅಡಿಕೆ ಅಥವಾ ಎಲೆನ ರೋಗ ಬರದೇ ಇರೋ ರೀತಿ ಕಾಪಾಡ್ಕೊಳ್ತೀರಾ ಅಂತಂದೇಳಿ ಕಮೆಂಟ್ ಮಾಡಿ ದಯವಿಟ್ಟು. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳ್ಕೊಂಡಿದ್ದೀನಿ. ಸೊ ನನಗೆ ಅಷ್ಟು ಗೊತ್ತಿಲ್ಲ ತೋಟ ಅಡಿಕೆ ಇದ್ರ ಬಗ್ಗೆ ಎಲ್ಲ, ಬಟ್ ಗೊತ್ತಿರೋವಷ್ಟು ನಾನು ನಿಮಗೆ ಹೇಳಿದ್ದೀನಿ. ಇನ್ ಕೇಸ್ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸೊ ಐ ಆಮ್ ಸಾರಿ, ಓಕೆನಾ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರಾಗಿದ್ದರೆ. ಮತ್ತೆ ಮುಂದಿನ ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.